ಅಭ್ಯರ್ಥಿಗೆ ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಮತ ಹಾಕಿಬಿಟ್ರ. ಮತದಾನದ ಬಳಿಕ ಸಿಎಂ ಭೇಟಿಯಾಗಿದ್ದಾರೆ ಎಸ್ಟಿಎಸ್ ಹಾಗೆ ಹೆಬ್ಬಾರ್. ಇದು ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ಅಂದ್ರೆ ಕ್ಲಾರಿಟಿ ಇತ್ತು ಅವರಿಗೆ. ಮತದಾನದ ಬಳಿಕ ಸಿಎಂ ಭೇಟಿಯಾಗಿದ್ದಾರೆ ಎಸ್ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿದ್ದ ಕೊಠಡಿಗೆ ತೆರಳಿದ್ದಾರೆ ಎಸ್ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್. ಕುತೂಹಲ ಕೆರಳಿಸ್ತಾ ಇದೆ ಎಸ್ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ನಡೆ. ಇದು ಕ್ಲಿಯರ್ ಕಟ್ ಆಗಿ ಗೊತ್ತಿತ್ತು. ಈ ಪಿಕ್ಚರ್ ಯಾವಾಗ ಉಚ್ಚಾಟಿತರಾದ್ರೂ ಬಹಳಷ್ಟು ಬೇಸರ ಇತ್ತು. ಯಾರಿಗೆ ಮತ ಹಾಕಿದ್ರಿ ಅಂತ ಹೇಳಿದಾಗ್ಲೂ ಕೂಡ ಕೆಲವೊಂದಷ್ಟು ಅಸಮಾಧಾನ ಇತ್ತು. ಹಾಗೆ ಆತ್ಮಸಾಕ್ಷಿಗೆ ಏನನ್ನಿಸ್ತೋ ಹಾಗೆ ಮಾಡಿದೀವಿ ಅಂತ ಬಹಳಷ್ಟು ಇಂದಿನ ಎಲೆಕ್ಷನ್ಗಳಲ್ಲೂ ಕೂಡ ಪರಿಷತ್ನ ಎಲೆಕ್ಷನ್ಗಳಲ್ಲಿ ಗಮನಿಸಿದೀವಿ ನಾವು. ಯಾರು ಆತ್ಮಸಾಕ್ಷಿಯ ಬಗ್ಗೆ ಮಾತನಾಡಿದವರು ಅಡ್ಡ ಮತದಾನವನ್ನೇ ಹಾಕಿರೋದು. ಅದೇ ಸಾಲಿನಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಅವರು ಕೂಡ ಬಂದಿರೋದು. ಮತ ಚಲಾವಣೆ ಆಯ್ತು ಸರ್. ಆಯ್ತು ಸರ್. ಸರ್, ಪ್ರಮುಖವಾಗಿ ಈಗ 3 ಮತಗಳ ಕೊರತೆ ಇದ್ದು ಆದ್ರೂ ಕೂಡ 5ನೇ ಅಭ್ಯರ್ಥಿ ಹಾಕಿದ್ರೆ ಗೆಲುವು ನಿಶ್ಚಿತನಾ? ಹೆಂಗ್ 3 ಅಭ್ಯರ್ಥಿಗಳ ಕೊರತೆ? 3 ಮತಗಳ ಇಲ್ಲ, ಹೆಂಗ್ ಕೊರತೆ? 28 ಮತ ತಗೊಂಡರು ಮೊದಲನೇ ರೌಂಡ್ ಅಲ್ಲಿ ಗೆಲ್ತಾರೆ. ನಮ್ಮ ಹತ್ರ 135 ಜನ ಜೆಡಿಎಸ್ ಅಲ್ಲಿ ಕಾಂಗ್ರೆಸ್ ಗುರುತಿಂದ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. 3 ಜನ ಪಕ್ಷೇತರರು ನಮ್ಮ ಜೊತೆ ಇದ್ದಾರೆ. 2 ಜನ ಕಾಂಗ್ರೆಸ್ನಿಂದ ಉಚ್ಚಾಟಿತರಾಗಿ ನಮ್ಮ ಜೊತೆಲೆ ಗುರುತಿಸ್ಕೊಂಡಾರೆ. ನಮ್ಮ ಹತ್ರ 140 ಇದಾವೆ. ಹೆಂಗ್ ಸೋಲ್ತೀವಿ ನಾವು? ಇನ್ನು ಬಾಕಿ ಬರೋದು ಬಿಡೋದು ಎರಡೇ ಪ್ರಶ್ನೆ. 140 ಇದ್ಮೇಲೆ 28 ನಾವು ಹಾಕಿದ್ಮೇಲೆ ಹೆಂಗ್ ಗೆಲ್ತಾರ ಅವರು? ಜೆಡಿಎಸ್ ಅವರು ಕ್ರಾಸ್ ವೋಟಿಂಗ್ ಮಾಡಿದಾರೆ ಅಂತ, ಅದೇ ರೀತಿ ಜೆಡಿಎಸ್ ನವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಮಾಹಿತಿ. ಅದೇ ರೀತಿ ತಮ್ಮ ಪಕ್ಷದಲ್ಲಿ ಯಾರಾದ್ರೂ ಬಾರ್ಡರ್ ಕ್ರಾಸ್ ಮಾಡಿರ್ಬೋದಲ್ಲ? ಮುಖ್ಯಮಂತ್ರಿ ಈಗ ಮಾಡ್ಕೊಂಡು ಸರ್ಕಾರ 2 ವರ್ಷ ಇನ್ನೂ ಇದ್ದು ಯಾಕ್ರಿ ಹೇಗೇನಷ್ಟು ಕಟ್ಟಿಗೆತಾರೆ? ಸಾಮಾನ್ಯ ಜ್ಞಾನ ಇದೆಲ್ಲ. ಹೆಂಗೆ ಸಾಧ್ಯನೇ ಇಲ್ಲ. ಎಲ್ಲರೂ ಓಟ್ ಹಾಕಿದ್ದಾರೆ. ಯಾವ ಕ್ರಾಸಿಂಗು ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲವೂ ಒಟ್ಟು ಬರ್ತವೆ. 5ಕ್ಕೆ5 ಗೆಲ್ತವೆ. ಅವ್ರು ಸುಮ್ಮನೆ ಏನೋ ಒಂದು ಚಾನ್ಸ್ ತಗೊಳಕ್ಕೆ ಏನೇನೋ ಮಾಡಿದ್ರು. ಅಷ್ಟೊಂದು ಆತಂಕ ಇಲ್ಲ ಅಂತ ಹೇಳಿದ್ಮೇಲೆ 3 ದಿನ ರೆಸಾರ್ಟ್ ಅಲ್ಲಿ ಏನಕ್ಕೆ ಸರ್ ಇರ್ಬೇಕಾಗಿತ್ತು? ರೆಸಾರ್ಟ್ ಅಲ್ಲಿ ಹಾಕಿದ್ದು ಅಂದ್ರೆ ನಮ್ಮ ಇವರು MLAಗಳನ್ನ ಸ್ವಲ್ಪ ಇದು ಮಾಡೋದಕ್ಕೆ ಸ್ವಲ್ಪ ಒಂದು ಕ್ಯಾಂಪ್ ಮಾಡೋಣ ಅಂತ MLAಗಳು ಬಹಳ ದಿವಸದಿಂದ ಕಾರ್ದರ್ಲಲ್ಲ, ಇಲ್ಲೊಂಥರ ಚೆನ್ನಾಗಿತ್ತು ವಾತಾವರಣ. ಅದಕ್ಕೆ ಕಾರ್ದು ಊಟ ಗೀಟ ಎಲ್ಲ ಮಾಡಿಸಿದ್ದಾರೆ. ಕುಮಾರಸ್ವಾಮಿ ಏನಾದ್ರು ಆಪರೇಷನ್ ಮಾಡ್ಬಿಡ್ತಾರೆ ಅಂತ ಭಯ ಆಯ್ತಾ? ಯಾರು ಆಪರೇಷನ್ ಮಾಡೋಕ್ಕಾಗಲ್ಲ. ರೂಲಿಂಗ್ ಪಾರ್ಟಿನಲ್ಲಿ ಅಷ್ಟು ಸುಲಭವಾಗಿ ಆಪರೇಷನ್ ಆಗಲ್ಲ. ಯಾರೂ ಮಾಡಲ್ಲ, ಹೋಗಲ್ಲ. MLAಗಳು ಸಾಮಾನ್ಯವಾಗಿ ಕೆಲಸ ಕಾರ್ಯ ಆಗ್ಬೇಕಲ್ಲ ಸರ್. ಇನ್ನೇನು 2 ವರ್ಷ ಚುನಾವಣೆ ಬಂತು. ರೂಲಿಂಗ್ ಪಾರ್ಟಿ ಬಿಟ್ಟು ಮುಖ್ಯಮಂತ್ರಿಗಳು ಬಿಟ್ಟು ಎಲ್ಲಾರು ಹೋಗೋದುಂಟ? ಯಾರು ಹೋಗಲ್ಲ. ಜೆಡಿಎಸ್ MLAಗಳು ಕೆಲವರು ನಿಮ್ಮ ಶಾಸಕರಿಗೆ ಫೋನ್ ಮಾಡಿದ್ರಂತಲ್ಲ? ಮಾಡಿದ್ದಾರೆ ಅಂತಾರೆ, ಏನೇನೋ ನಡೆದಿದೆ ಅಂತಾರೆ. ಅಂತೆ ಕಂತೆ ಗ್ಯಾರಂಟಿ ನಾನಂತೂ ಹೇಳಲಾರೆ. ಇವು ನನಗೆ ಯಾವುದೇ ಕಾರಣದಿಂದ ಇವರಿಗೆ 128 ಸೆಕೆಂಡ್ ಪ್ರಿಫರೆನ್ಸಲ್ಲಿ ಓಟ್ ಬಿದ್ದಿದೆ. ನಮ್ಮ 5ನೇ ಕ್ಯಾಂಡಿಡೇಟ್ಗೆ 128 ಸೆಕೆಂಡ್ ಪ್ರಿಫರೆನ್ಸಲ್ಲಿ ಓಟ್ ಬಿದ್ದ ಮೇಲೆ ಅವು 7-8 ಓಟ್ ಆಗ್ತವೆ. ಹೆಂಗೆ ಸೋಲಕ್ಕೆ ಸಾಧ್ಯ? ನಮ್ಮ ಕ್ಯಾಂಡಿಡೇಟ್ 5ನೇ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ಲುತ್ತೆ. ನೀವು ಕೂಡ ಹಿಂದೆ ಜೆಡಿಎಸ್ ನಲ್ಲಿ ಇದ್ರಿ, ಆ ಪ್ರೀತಿ ಇನ್ನೂ ಇದೆಯಾ ಅಂತ? ಇಲ್ಲಿ ಪ್ರೀತಿ ಅಲ್ಲ, ನಾವು ಪಕ್ಷ ಚೇಂಜ್ ಮಾಡಿ ಬಂದ ಮೇಲೆ ಆ ಪಕ್ಷದಲ್ಲ ನಮಗೆ ಈಗ ಆಶ್ರಯ ಕೊಟ್ಟಿರೋದು ಕಾಂಗ್ರೆಸ್ಸಿಗೆ ಪರವಾಗಿರ್ಬೇಕು. ನಾವು JDS ಅಲ್ಲಿ ಇದ್ದ ಕಾಲ ಇತ್ತು, ಇಲ್ಲ ಅಂತ ಹೇಳಲ್ಲ. ಇದ್ದೇವೆ ನಾವು ಅಲ್ಲಿ 3 ಸಾರಿ ಗೆದ್ದಿದ್ದು. ಸಾರಿ ಕಾಂಗ್ರೆಸ್ಸಿಗೆ ಬಂದು ಗೆದ್ದಿದ್ವಿ. ಆ ಪಕ್ಷದ ಇದಿದೆ, ಅದಕ್ಕೆ ಎಲ್ಲಿರ್ತೀವೋ ಅಲ್ಲಿ ಪ್ರಾಮಾಣಿಕವಾಗಿರ್ತೀವಿ ನಾವು. ಸರ್, ಪರಿಷತ್ ಚುನಾವಣೆ ಮುಗೀತಾ ಬಂತು. ಈಗ ನೆಕ್ಸ್ಟ್ ನಿಮ್ದೇನು ಸರ್ ಕತೆ? ನಮ್ದೇನು ನೆಕ್ಸ್ಟ್ ಏನು ಮಿನಿಸ್ಟರ್ ಆಗೋ ಕನ್ಸ್ ಕಾಣ್ತಾ ಇದ್ರಿ? ನೋಡೋಣ. ಈಗ ಮಿನಿಸ್ಟರ್ ರಿಷಫ್ ಅಲ್ಲಿ ಬಂದಾಗ ಎಲ್ಲಾ ಲೆಕ್ಕಾಚಾರನೂ ಹಾಕಿದ್ರು. ರಾಜಕೀಯವಾಗಿ ಹಾಸನ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಗೆದ್ದಿರೋನು. ಹಾಸನ ಜಿಲ್ಲಾ ರಾಜಕಾರಣನ ಮಾಡಬೇಕು ಅಂತ ಬಂದಾಗ ಆ ಸ್ಥಾನಮಾನ ಕೊಡ್ತಕ್ಕಂಥದ್ದು ಪಕ್ಷ ಯೋಚನೆ ಮಾಡುತ್ತೆ. ಭವಿಷ್ಯ ಕೊಡ್ತಾರೆ ಅಂತೇಳಿ ಭಾವಿಸ್ಕೊಂಡು ದೇವೇಗೌಡರ ಫ್ಯಾಮಿಲಿ ವಿರುದ್ಧನೂ ಹೋರಾಟ ಮಾಡಬೇಕು. ದೇವೇಗೌಡರ ಫ್ಯಾಮಿಲಿ ವಿರುದ್ಧನೂ ಹೋರಾಟ ಮಾಡೋದಕ್ಕಿಂತ ಪಕ್ಷದ ಸಂಘಟನೆ ಆಗಬೇಕಲ್ಲ. ಪಕ್ಷ ಮತ್ತೆ 28ಕ್ಕೆ ಅಧಿಕಾರಕ್ಕೆ ಬರಬೇಕು, ಮತ್ತೆ ಸ್ಥಾನಗಳು ಗೆಲ್ಲಬೇಕು ಅಂದಾಗ ಒಬ್ಬರು ದಾತಿಕರು ಬೇಕಲ್ಲ ಅಲ್ಲಿ. ಅದರಿಂದ ಕೊಡ್ತಾರೆ ಅಂತೇಳಿ ಭಾವನೆ ಮಾಡ್ಕೊಂಡಿದ್ದೀವಿ. ಅದು ವರಿಷ್ಠರಿಗೆ ಬಿಟ್ಟಿದ್ದು.